ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪರಿಷತ್ ಚುನಾವಣೆಯನ್ನ ಬಹಳ ಪ್ರತಿಷ್ಠೆಯಾಗಿ ತೆಗೆದುಕೊಂಡ್ಬಿಟ್ಟಿದೆ ಬಿಜೆಪಿ ಮತ್ತು ಜೆಡಿಎಸ್. ಒಗ್ಗಟ್ಟಾಗಿ ಹೋಗಬೇಕಾದಂತಹ ದೋಸ್ತಿ ಪಾಳ್ಯದಲ್ಲಿ ಇದೇ ಪರಿಷತ್ ಫೈಟ್ ಮತ್ತು ರಾಜ್ಯಸಭೆ ಚುನಾವಣೆಗೆ ಸಂಬಂಧಪಟ್ಟಂತೆ ಬಿರುಕು ಮೂಡಿದೆಯಾ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಒಟ್ನಲ್ಲಿ ಪರಿಷತ್ ಚುನಾವಣೆ ಬಹಳ ಪ್ರತಿಷ್ಠೆಯಾಗಿರೋದು ಕಾಂಗ್ರೆಸ್ ಮತ್ತು ಬಿಜೆಪಿ ಜೆಡಿಎಸ್ಗೆ. 5ನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದೆ ಕಾಂಗ್ರೆಸ್. ಮೈತ್ರಿ ಪಕ್ಷದಿಂದ 3ನೇ ಅಭ್ಯರ್ಥಿ ಆಯ್ಕೆ. ಹೆಚ್ಚುವರಿ ಮತಗಳು ಇಲ್ಲದಿದ್ರೂ ಕೂಡ ಹೆಚ್ಚುವರಿ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿರುವ ಉದ್ದೇಶ ಏನು? 7ನೇ ಅಭ್ಯರ್ಥಿ ಹಾಕಿ ಗೆಲ್ಲೋದು ಕಾಂಗ್ರೆಸ್ನಲ್ಲೋ ಮೈತ್ರಿ ಪಕ್ಷದಲ್ಲೋ? ಪಕ್ಷೇತರ ಬಿಜೆಪಿ ಉಚ್ಚಾಟಿತ ಸದಸ್ಯರ ಬೆಂಬಲ ಸೇರಿ ಕಾಂಗ್ರೆಸ್ಗೆ 140 ಮತಗಳಿದೆ. 140 ಸದಸ್ಯರ ಜೊತೆಗೆ ಜೆಡಿಎಸ್ ಸದಸ್ಯರ ಮತ ಸೆಳೆಯೋದಕ್ಕೆ ಡಿಕೆ ಶಿವಕುಮಾರ್ ಪ್ಲಾನ್ ರೂಪಿಸಿದ್ದಾರೆ. ಬಿಜೆಪಿಯಲ್ಲಿದೆ 62 ಮತಗಳು, ಜೆಡಿಎಸ್ನಲ್ಲಿ ಇರೋದು 18 ಸದಸ್ಯರು. ಜನಾರ್ದನ ರೆಡ್ಡಿ ಜೊತೆಗೆ ಯತ್ನಾಳ್ ಮತ ಪಡೆಯೋಕೆ ಮೈತ್ರಿ ಪಕ್ಷಗಳು ಪ್ಲಾನ್ ರೂಪಿಸಿದೆ. ಜನಾರ್ದನ ರೆಡ್ಡಿ ಮತ ಬಿಜೆಪಿಗೆ ಫಿಕ್ಸ್. ಉಚ್ಚಾಟಿತ ಯತ್ನಾಳ್ ಒಲವು ಯಾರ ಕಡೆಗೆ? ಬಿಜೆಪಿ ಜೆಡಿಎಸ್ ಮೈತ್ರಿ ಪಕ್ಷದ ಅಭ್ಯರ್ಥಿ ಗೆಲ್ಲಿಸಿಕೊಂಡು ಬರಲೇಬೇಕು. ಹಾಗಾಗಿ ಆ ಓಟ್ಗಳು ಎಲ್ಲಿಂದ ಯಾವ ರೀತಿ ಪಡೆದುಕೊಳ್ಳುತ್ತಾರೆ ಅನ್ನೋದೇ ಸದ್ಯ ಇರುವಂತಹ ಕುತೂಹಲ. ಕ್ರಾಸ್ ವೋಟಿಂಗ್ ಆದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಯಾಕಂದ್ರೆ ಲಾಸ್ಟ್ ಟೈಮ್ ರಾಜ್ಯಸಭೆ ಚುನಾವಣೆಯಲ್ಲಿ ಯಾವ ರೀತಿ ಕ್ರಾಸ್ ವೋಟಿಂಗ್ ಆಯ್ತು ಅನ್ನೋದು ಗೊತ್ತು. ಬಿಜೆಪಿಯಲ್ಲಿದ್ದು ಕೂಡ ಕಾಂಗ್ರೆಸ್ಗೆ ಓಟ್ ಹಾಕಿದವರು ಕೂಡ ಇದ್ದಾರೆ. ಅಂಥದ್ದೊಂದು ಬೆಳವಣಿಗೆ ಆದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಫಾರ್ ಎಕ್ಸಾಂಪಲ್ ಎಸ್ ಟಿ ಸೋಮಶೇಖರ್ ಅಡ್ಡ ಮತದಾನ ಮಾಡ್ಬಿಟ್ರು, ಹಂಗೇನಾದ್ರೂ ಅಡ್ಡ ಮತದಾನ ಆಗ್ಬಿಟ್ರೆ ಅದೊಂದು ಚಾನ್ಸ್ ಇರುತ್ತೆ. ಹಂಗಾಗಿ ಇರ್ಲಿ ಅನ್ನೋ ಕಾರಣಕ್ಕೆ ಹೆಚ್ಚುವರಿ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿರಬಹುದು ಅನ್ನುವಂಥದ್ದು ಚರ್ಚೆ ಆಗ್ತಾ ಇದೆ. ಡಿ ಕೆ ಶಿವಕುಮಾರ್ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ತಾರೆ ಅಂತ. ಹಂಗಾಗಿ ಯಾರನ್ನ ಸೆಳೆಯೋ ಪ್ರಯತ್ನ, ಯಾರ ಓಟ್ ಮೇಲೆ ನಿರೀಕ್ಷೆ ಇಟ್ಕೊಂಡಿದ್ದಾರೆ, ಇದೆಲ್ಲವೂ ಕೂಡ ಸದ್ಯಕ್ಕಿರುವಂತಹ ಕುತೂಹಲ. ತಮ್ಮ ಓಟ್ಗಳನ್ನ ಸದಸ್ಯರುಗಳನ್ನ ಉಳಿಸಿಕೊಳ್ಳುವಲ್ಲಿ ಬಿಜೆಪಿ ಜೆಡಿಎಸ್ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗುತ್ತೆ? ಹೆಚ್ಚುವರಿ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿರೋದ್ರಿಂದ ಯಾವ ಕಡೆಯ ಸದಸ್ಯರನ್ನ ತಮ್ಮ ಕಡೆಗೆ ಎಳೆದುಕೊಳ್ತಾರೆ ಡಿ ಕೆ ಶಿವಕುಮಾರ್? ಯಾರಿಂದ ಅಡ್ಡ ಮತದಾನವನ್ನ ನಿರೀಕ್ಷೆ ಮಾಡ್ತಿದ್ದಾರೆ ಅನ್ನೋದು ಸದ್ಯ ಇರುವಂತಹ ಕುತೂಹಲ. ಬಟ್ ಏನ್ ಬೇಕಾದ್ರೂ ಆಗಬಹುದು. ಪರಿಷತ್ತು ಚುನಾವಣೆಗೆ ಸಂಬಂಧಪಟ್ಟಂತೆ ಬಹಳ ಪ್ರತಿಷ್ಠೆ ಮತ್ತು ಕುತೂಹಲದಿಂದ ಕೂಡ್ತಾ ಇದೆ ಈ ಬೆಳವಣಿಗೆ.